ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಇಬ್ಬರು ಗೆಳೆಯರು ಯಾವ ರೀತಿ ಇರಬೇಕು, ಸ್ನೇಹ ಅಂದ್ರೆ ಏನು ಎನ್ನುವುದಕ್ಕೆ ಈ ಇಬ್ಬರು ಸ್ನೇಹಿತರು ಇಲ್ಲಿ ಒಂದು ಸ್ಫೂರ್ತಿ ಆಗ್ತಾರೆ. ಸ್ನೇಹಿತರೆ, ಕತೆನ ಕೇಳಿ. ಕತೆ ತುಂಬಾ ಚೆನ್ನಾಗಿದೆ. ಕತೆಯ ಹೆಸರು ಕೃಷ್ಣ ಮತ್ತು ಸುಧಾಮ ಅಂತ. ಸುಧಾಮ ಮತ್ತು ಕೃಷ್ಣ ಬಾಲ್ಯದ ಸ್ನೇಹಿತರಾಗಿರ್ತಾರೆ. ಸುಧಾಮನು ಒಂದು ಸಣ್ಣ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾನೆ. ಬಹಳ ಕಷ್ಟದಲ್ಲಿ ತನ್ನ ಜೀವನ ನಡೆಸಿಕೊಂಡು ಹೋಗ್ತಾ ಇರ್ತಾನೆ. ತನ್ನ ಕುಟುಂಬವು ದಿನೇ ದಿನೇ ಹೀನ ಸ್ಥಿತಿಗೆ ಹೋಗುತ್ತಿರುವುದನ್ನು ಅವನು ತಿಳಿತಾನೆ. ಎಷ್ಟೇ ದಿನ ರಾತ್ರಿ ಅವನ ಮಕ್ಕಳು ಊಟವಿಲ್ಲದೆ ಹಸಿವಿನಿಂದ ಬಳಲಿ ನಿದ್ದೆ ಹೋಗ್ತಾ ಇರ್ತಾರೆ. ಒಂದಿನ ಸುಧಾಮನ ಹೆಂಡತಿ ತನ್ನ ಗಂಡನಿಗೆ, ಕೃಷ್ಣ ನಿಮ್ಮ ಬಾಲ್ಯದ ಸ್ನೇಹಿತರೆಂದು ಹೇಳ್ತೀರಿ, ಅವರನ್ನು ಭೇಟಿಯಾಗಿ ನಮ್ಮ ಕಷ್ಟಗಳನ್ನು ತಿಳಿಸಿ ಸಹಾಯ ಕೇಳಿ ಎಂದು ಹೇಳ್ತಾಳೆ. ಅದಕ್ಕೆ ಸುಧಾಮನು, ನಾನು ಹೋಗಿ ಬರುತ್ತೇನೆ, ಆದರೆ ನಾನೇನು ಬೇಡುವುದಿಲ್ಲ, ತಿಳಿದಿರಲಿ ಎಂದು ಹೊರಡಲು ಸಿದ್ಧ ಆಗ್ತಾನೆ. ಆಗ ಸುಧಾಮನ ಹೆಂಡತಿ ಮನೆಯಲ್ಲಿದ್ದ ಸ್ವಲ್ಪ ಅವಲಕ್ಕಿಯನ್ನು ತಂದು ಬಟ್ಟೆಯಲ್ಲಿ ಗಂಟು ಕಟ್ಟಿ ಗಂಡನಿಗೆ ಕೊಡುತ್ತಾ, ಇದನ್ನು ಕೃಷ್ಣನಿಗೆ ಕೊಡಿ ಎಂದು ಹೇಳ್ತಾಳೆ. ಸುಧಾಮನು ಆ ಗಂಟನ್ನು ಕುಂಕುಳದಲ್ಲಿಟ್ಟುಕೊಂಡು ದ್ವಾರಪಟ್ಟಣಕ್ಕೆ ಬರಿಗಾಲಿನಲ್ಲೇ ನಡೆದುಕೊಂಡು ಬರ್ತಾನೆ. ಅವನು ಧರಿಸಿದ ಬಟ್ಟೆಗಳನ್ನು ಕೊಳಕಾಗಿದ್ದವು. ಅವನು ವೇಷಭೂಷಣಗಳು ನೋಡಿ ಅರಮನೆಯ ಮುಂದೆ ತಾನು ನಿಂತಿರುವುದನ್ನು ನೋಡಿ ಯಾರಾದರೂ ಬಂದು ನನ್ನನ್ನು ಒದ್ದು ಓಡಿಸುತ್ತಾರೆಂದು ಭಯಭೀತನಾಗ್ತಾನೆ. ಕಾವಲುಗಾರನ ಬಳಿ ಬಂದು ತಾನು ಬಂದಿರುವ ವಿಷಯವನ್ನು ಕೃಷ್ಣನಿಗೆ ತಿಳಿಸಬೇಕೆಂದು ಪ್ರಾರ್ಥಿಸ್ತಾನೆ. ಸುಧಾಮನು ಬಂದಿರುವುದು ಕೃಷ್ಣನಿಗೆ ತಿಳಿದಾಗ ಅವನು ಕೂಡಲೇ ಎದ್ದು ಹೊರಬಂದು ಅವನ ಆತ್ಮೀಯತೆಯಿಂದ ಗೆಳೆಯನನ್ನು ಆಲಂಗಿಸಿ ಪ್ರೀತಿ ಗೌರವದಿಂದ ಗೆಳೆಯನನ್ನು ಅರಮನೆಯ ಒಳಗೆ ಕರೆದುಕೊಂಡು ಹೋಗ್ತಾನೆ. ಅವನು ಸುಧಾಮನಿಗೆ ಅರಮನೆಯಲ್ಲಿ ರಾಜ ಮರ್ಯಾದೆಯಿಂದ ಗೌರವದಿಂದ ಅವನನ್ನು ಆಸನವನ್ನು ನೀಡಿ ಕುಳ್ಳಿರಿಸಿ ತಾನು ಅವನ ಬದಿಯಲ್ಲಿಯೇ ಕುಳಿತುಕೊಂಡು ಇಬ್ಬರೂ ಬಹಳ ಹೊತ್ತು ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದರು. ಸುಧಾಮನು ತಾನು ತೆಗೆದುಕೊಂಡ ಬಂದಿದ್ದ ಅವಲಕ್ಕಿ ಗಂಟನ್ನು ಕೃಷ್ಣನಿಂದ ಮರೆಮಾಚಲು ಯತ್ನಿಸಿದರೂ ಕೃಷ್ಣ ಅವನಿಂದ ಆ ಗಂಟನ್ನು ಕಿತ್ತು ಅದನ್ನು ಬಿಚ್ಚಿ ಅದರಲ್ಲಿದ್ದ ಅವಲಕ್ಕಿಯನ್ನು ತಿನ್ನುತ್ತಾ, ಆಹಾ, ಎಷ್ಟೊಂದು ಸವಿಯಾಗಿದೆ ಎಂದನು. ಸುಧಾಮನ ಅರಮನೆಯಲ್ಲಿ ಹಲವು ದಿನಗಳ ಕಾಲ ಇದ್ದು ಸಂತೋಷದಿಂದ ಕಾಲವನ್ನು ಕಳೆದನು. ಆದರೆ ಅವನು ಕಷ್ಟದಲ್ಲಿ ಏನನ್ನೂ ಬೇಡಲು ಪ್ರಯತ್ನಿಸಲಿಲ್ಲ. ಸುಧಾಮನು ಕೃಷ್ಣನಿಂದ ಏನನ್ನೂ ತೆಗೆದುಕೊಳ್ಳದೆ ಬರಗೈಯಲ್ಲಿ ಹಿಂದಿರುಗಿದನು. ಆದರೆ ಅವನ ಮನೆ ತಲುಪಿದಾಗ ಬಹಳ ಆಶ್ಚರ್ಯ ಎಂಬಂತೆ ಎಲ್ಲವೂ ಬದಲಾಗಿತ್ತು. ಹಿಂದೆ ಅವನ ಗುಡಿಸಲು ಇದ್ದ ಬಳಿ ಈಗ ಅರಮನೆಯೊಂದು ಕಂಗೊಳಿಸುತ್ತಿತ್ತು. ಇದೆಲ್ಲವೂ ಅವನ ಕೃಷ್ಣನ ಕೃಪೆಯಿಂದಲೇ ಎಂದು ಸುಧಾಮ ತಿಳಿದುಕೊಂಡ. ಭಗವಂತ ಅದೆಷ್ಟೋ ಭಕ್ತೋದ್ಧಾರಕರ ಎಂದು ಸುಧಾಮನಿಗೆ ಬಹಳ ಸಂತೋಷವಾಯಿತು. ಜೀವನದಲ್ಲಿ ನಾವು ಎಂತಹ ಗೆಳೆಯರನ್ನು ಸಂಪಾದನೆ ಮಾಡಬೇಕಪ್ಪ ಅಂದ್ರೆ, ಕಷ್ಟದಲ್ಲಿ ಗೆಳೆಯನ ಹತ್ರ ಹೋದಾಗ ಏನೂ ಕೇಳದ ಸುಧಾಮನಂತ ಸ್ನೇಹಿತ, ಮತ್ತು ಯುದ್ಧದಲ್ಲಿ ನಾವು ಸೋಲುತ್ತೇವೆ ಎಂದಾಗ ಕೈ ಬಿಡದ ಕರ್ಣನಂತ ಗೆಳೆಯ, ಮತ್ತು ಯಾವುದೇ ಆಯುಧವನ್ನು ಎತ್ತದೆ ಯುದ್ಧವನ್ನು ಗೆಲ್ಲಿಸಿಕೊಟ್ಟಂತ ಕೃಷ್ಣರಂತ ಸ್ನೇಹವನ್ನು ಮಾಡಬೇಕು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ, ಈ ಕತೆಗೆ ಒಂದು ಲೈಕ್ನ ನೀಡಿ. ಪೌರಾಣಿಕ ಕಥೆಗಳು, ಮಕ್ಕಳ ಕಥೆಗಳು, ಮಾರಲ್ ಸ್ಟೋರೀಸ್, ಇನ್ನೂ ಇಂಥ ಹೆಚ್ಚಿನ ಒಳ್ಳೆ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.